ತನಿಖೆಯನ್ನು ವಹಿಸ್ತಾ ಇದೆ ಸರ್ಕಾರ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದೆ ಸರ್ಕಾರ. ಸದನದಲ್ಲೂ ಕೂಡ ನಾಳೆ ಪ್ರಕರಣ ಪ್ರತಿಧ್ವನಿಸುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾಳೆ ಅರಣ್ಯ ಇಲಾಖಾಧಿಕಾರಿಗಳ ಜೊತೆಗೆ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಶೂಟೌಟ್ಗೆ ಕಾರಣ ಏನು ಅಂತ ಮಾಹಿತಿಯನ್ನ ಸಂಗ್ರಹಿಸಲಿದೆ ಸರ್ಕಾರ. ಪರಿಹಾರ ವಿತರಣೆಯ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಸಲಾಗುತ್ತೆ ನಾಳೆ. ಎಲ್ಲ ಚರ್ಚೆಯನ್ನು ಮಾಡಿ ಒಂದು ಮಹತ್ವದ ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಶೂಟೌಟ್ ಕೇಸ್ನಲ್ಲಿ ಸರ್ಕಾರದ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇರುವಂಥದ್ದು. ಎನ್ಕೌಂಟರ್ ಪ್ರಕರಣ ಏನಿದೆ ಇದು ದೊಡ್ಡ ಸ್ವರೂಪದಲ್ಲಿ ಪ್ರತಿಭಟನೆಯ ತಿರುವನ್ನ ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ ಸರ್ಕಾರಕ್ಕೆ ವಿಪಕ್ಷಗಳು ಕೂಡ ಮುಗಿಬೀಳುತ್ತೆ. ಆಸ್ ವೆಲ್ ಆಸ್ ಇನ್ ಕೇಸ್ ಅವರು ಸತ್ತಂತವರು ರೈತರೇ ಆಗಿದ್ದಿದ್ರೆ ರೈತರು ಕೂಡ ಇಲ್ಲಿ ಧ್ವನಿ ಎತ್ತುವಂತಹ ಸಾಧ್ಯತೆ ಇದೆ. ಸೊ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಆದೇಶಿಸಿದೆ. ಅದರ ಜೊತೆಗೆ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದೆ. ಎಕ್ಸಾಕ್ಟ್ಲಿ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತನಿಖೆಯನ್ನ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆ ನಡೆಸಲಿದ್ದಾರೆ ನಾಳೆ. ಪಿನ್ ಟು ಪಿನ್ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ನಾಳೆ. ಯಾಕಾಗಾಯ್ತು, ಹೇಗಾಯ್ತು, ಯಾರಿಂದ ಆಯ್ತು ಅನ್ನೋದ್ರ ಬಗ್ಗೆ ಈಗ ಸಮಾಲೋಚನೆ ನಡೆಯಲಿದೆ ನಾಳೆ. ಈ ಒಂದು ದೊಡ್ಡ ಮಟ್ಟದ ತಲೆನೋವು ಇದು ಕೂಡ ಸರ್ಕಾರಕ್ಕೆ. ಯಾಕಂದ್ರೆ ಇಲ್ಲಿ ಎನ್ಕೌಂಟರ್ ಮಾಡಾಗಿದೆ. ಹಾಗಾದ್ರೆ ಎನ್ಕೌಂಟರ್ ಮಾಡಕ್ ಪರ್ಮಿಷನ್ ಕೊಟ್ಟಂತವ್ರು ಯಾರು, ಯಾಕಾಗಿ ಎನ್ಕೌಂಟರ್ ಮಾಡಿದ್ರು, ನಿಜವಾಗ್ಲೂ ಅವರು ರೈತರ ಅಥವಾ ಬೇಟೆಗಾರರ ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಖುದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಜೊತೆ ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ. ಪರಿಹಾರ ವಿತರಣೆ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ 2 ಕೋಟಿ ಪರಿಹಾರ ಕೊಡಬೇಕು ಅಂತ ಹೇಳಿದಾರಲ್ಲ. ಸೊ ಹಾಗಾಗಿ 2 ಕೋಟಿ ಪರಿಹಾರದ ಬಗ್ಗೆ ಅಥವಾ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಲಿದೆ. ಅದರ ತನಿಖೆ ಆದ ಮೇಲೆ ಪರಿಹಾರದ ಬಗ್ಗೆ ಕೂಡ ನಾಳೆ ಚರ್ಚೆಯನ್ನು ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಅರಣ್ಯ ಇಲಾಖಾ ಸಿಬ್ಬಂದಿಗಳ ಜೊತೆಗೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕಾರ್ತಿಕ್, ಈಗ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಕೊಟ್ಟಿರುವಂಥದ್ದು ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈಗ ನಾಳೆ ಎಷ್ಟೊತ್ತಿಗೆ ಅರಣ್ಯ ಇಲಾಖಾ ಸಿಬ್ಬಂದಿಗಳ ಜೊತೆ ಸಭೆ ಇರುವಂಥದ್ದು, ಸದನದಲ್ಲೂ ಕೂಡ ಇದು ಧ್ವನಿ ಮಾಡಬಹುದೇ, ಹೇಗೆ? ಪ್ರಮುಖವಾಗಿ ಚಾಮರಾಜನಗರದಲ್ಲಿ ನಡೆದಂತ ಶೂಟೌಟ್ ಪ್ರಕರಣ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಪ್ರಮುಖವಾಗಿ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಕಳ್ಳ ಬೇಟೆಗಾರರು ಅವರು ಮಾಂಸವನ್ನ ಹಂಚಿಕೊಳ್ತಾ ಇರುವಂತ ಸಂದರ್ಭದಲ್ಲಿ ನಾವು ಅವರಿಗೆ ಸರೆಂಡರ್ ಆಗೋದಕ್ಕೆ ಹೇಳಿದ್ವಿ. ಆ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಮುಂದಾದ್ರು. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಎನ್ಕೌಂಟರ್ ಮಾಡಬೇಕಾಯಿತು, ನಾವು ಆತ್ಮರಕ್ಷಣೆಗಾಗಿ ಶೂಟೌಟ್ ಮಾಡಬೇಕಾಯಿತು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಅವರು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಜೊತೆಗೆ ಅವರಿಂದ ವಶಪಡಿಸಿಕೊಂಡಿರ್ತಕ್ಕಂಥ ಕೆಲವು ಆಯುಧಗಳ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇರುವಂತಹ ವಿಚಾರ ಏನು ಅಂತಂದ್ರೆ, ಒಂದು ಕಡೆ ಆ ಭಾಗದ ರೈತರು, ಆ ಭಾಗದ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಜೊತೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಿದ್ದಾರೆ. ಜೊತೆಗೆ ಚಾಮರಾಜನಗರ ಉಸ್ತುವಾರಿಯಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳ ವಿರುದ್ಧವೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲಿ ರಾಜಕೀಯ ಕಾರಣಗಳು ಕೂಡ ಇದಂತೆ ಕಾಣಿಸ್ತಾ ಇದೆ. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಅರಣ್ಯ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಪ್ರಕರಣವನ್ನ ವಾಸ್ತವಾಂಶವನ್ನು ತಿಳಿಯುವಂತ ಪ್ರಯತ್ನವನ್ನು ಮಾಡ್ತೇವೆ, ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಹೇಳಿರುವಂತಹ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನ ಸಂಬಂಧಪಟ್ಟಂತೆ ವಿಪಕ್ಷಗಳು ಸದನದಲ್ಲಿ ಪ್ರಶ್ನೆಯನ್ನು ಕೂಡ ಎತ್ತುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸೋಮವಾರ 3ನೇ ದಿನದ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿಯೇ ಪ್ರಮುಖವಾಗಿ ಈ ಒಂದು ಅಂಶವನ್ನ ವಿಪಕ್ಷಗಳು ಎತ್ತುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಸಂದರ್ಭದಲ್ಲಿ ಸರ್ಕಾರ ನಿಖರ ಮತ್ತು ಸ್ಪಷ್ಟವಾಗಿರುವಂತಹ ಉತ್ತರವನ್ನು ಕೊಡಬೇಕಾಗತ್ತೆ. ಇದೇ ಒಂದು ಹಿನ್ನೆಲೆಯಲ್ಲಿ ಸೋಮವಾರ ಸಿಎಂ ಡಿಕೆ ಶಿವಕುಮಾರ್ ಅವರು ಅರಣ್ಯಾಧಿಕಾರಿಗಳೊಂದಿಗೆ, ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಆ ಒಂದು ಸಭೆಯೂ ಕೂಡ ಆಗುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಯ ವಾಸ್ತವಾಂಶ ಏನಿದೆ, ಜೊತೆಗೆ ಯಾವ ಕಾರಣವಾಗಿ ಇವರು ಶೂಟೌಟ್ ಅನ್ನು ಮಾಡಬೇಕಾಯಿತು, ಜೊತೆಗೆ ಈ ಒಂದು ಕಳ್ಳ ಬೇಟೆಗಾರರ ಅವರು ಅಥವಾ ಇನ್ನ ಬೇರೆ ಕಾರಣಕ್ಕಾಗಿ ಅರಣ್ಯವನ್ನು ಅವರು ಪ್ರವೇಶವನ್ನು ಮಾಡಿದ್ರ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಚರ್ಚೆಗಳಾಗ್ತವೆ. ಸಭೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಪಡೆದುಕೊಳ್ಳಲಿಕ್ಕಿದ್ದಾರೆ. ಪ್ರಮುಖವಾಗಿ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿಎಂ ಡಿಕೆ ಶಿವಕುಮಾರ್ ಅವರು ಅವತ್ತು ಸಭೆಯನ್ನು ನಡೆಸಿ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನ ಸದನಕ್ಕೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಅನ್ನೋ ಮಾಹಿತಿಯೂ ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.